ಯಾವಾಗಲೂ ನಮ್ಮಲ್ಲಿ ಹೇಳ್ತಾ ಇದ್ದದ್ದು, ನಾವು ಮಕ್ಕಳಿಗೂ ಅದೇ ಹೇಳ್ತಾ ಇದ್ವಿ, ಯು ಶುಡ್ ನಾಟ್ ಬಿಕಮ್ ದಿ ಜಾಬ್ ಸೀಕರ್, ಯು ಶುಡ್ ಬಿ ಎ ಜಾಬ್ ಪ್ರೊವೈಡರ್ ಅಂತ. ಯಾಕೆಂದರೆ ದಿಸ್ ಅ ಒಂದು ಫಾರ್ಮುಲಾ ವಿ ಗಿವ್. ಯಾಕೆಂದರೆ ಎವ್ರಿ ಒನ್ ಕೆನಾಟ್ ಬಿಕಮ್ ಅನ್ ಆಂಟರ್ಪ್ರೆನರ್, ನಂಬರ್ 1. ನಂಬರ್ 2, ಏನಾಗುತ್ತೆ, ನಾವು ಒಂದು ಸಾರಿ ವಿ ಅಡಾಪ್ಟ್ ಅವರ್ ಸೆಲ್ಫ್ ಟು ಬಿ ಲೈಕ್ ಎ ವರ್ಕಿಂಗ್ ಕಲ್ಚರ್, ವಿ ನೆವರ್ ಕಮ್ ಔಟ್ ಆಫ್ ಇಟ್. ಕಂಫರ್ಟ್. ಸೊ 2 lunch 1 punch ಅಂತ ಹೇಳಿಬಿಟ್ಟು ಅಥವಾ 1 punch 2 lunch ಅಂತನೋ ಏನೋ ಕಾನ್ಸೆಪ್ಟ್ನಲ್ಲಿ ಜೀವನ ನಡೆಸ್ಕೊಂಡು ಹೋಗ್ಬಿಡ್ತೀವಿ. ಅದು ಬಿಯಾಂಡ್ ನೀವು ಥಿಂಕ್ ಮಾಡಿದಾಗ ಮಾತ್ರನೇ ಒಬ್ಬ ಲೀಡರ್ಸ್ ಹುಡ್ತಾರೆ ಅಥವಾ ಒಬ್ಬ ಕಂಪ್ನಿ ಹುಟ್ಟುತ್ತೆ. ಇವತ್ತು ಆ ಥರ ತಿಳಿದೇ ಇದ್ದಿದ್ರೆ ನಮಗೆ ವಿಪ್ರೋ ಬರ್ತಾ ಇರಲಿಲ್ಲ, ಇನ್ಫೋಸಿಸ್ ಬರ್ತಾ ಇರಲಿಲ್ಲ. ಇವಾಗ ನಾರಾಯಣ ಮೂರ್ತಿ ಅವರು ನೋಡಿ, ದೇ ಸ್ಟಾರ್ಟೆಡ್ ಇನ್ ದ ವಿಪ್ರೋಗೆ ಇಂಟರ್ವ್ಯೂ ಹೋಗಿದ್ದವರು. ಇಂಟರ್ವ್ಯೂನಲ್ಲಿ ಈಸ್ ಎ ರಿಜೆಕ್ಟೆಡ್ ಫ್ರಮ್ ದ ವಿಪ್ರೋ ಇಂಟರ್ವ್ಯೂ ಬೋರ್ಡ್. ಪ್ಯಾನಲ್ ಹ್ಯಾಸ್ ರಿಜೆಕ್ಟೆಡ್ ಹಿಮ್. ಸೊ ದೆನ್ ಈ ಥಾಟ್, ವೈ ಶುಡ್ ಐ ಗೋ ಫಾರ್ ಎನ್ ಇಂಟರ್ವ್ಯೂ, ಲೆಟ್ ಮಿ ಸ್ಟಾರ್ಟ್ ಮೈ ಓನ್ ಅಂತ ಹೇಳಿ ಒಂದು ಅವರು ಗ್ಯಾರೇಜ್ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಒಂದು ಅವರ ಲೈಕ್ ಮೈಂಡೆಡ್ ಒಂದು 3 ಜನ ಫ್ರೆಂಡ್ಸ್ ಕರ್ಕೊಂಡು ಗ್ಯಾರೇಜಲ್ಲಿ ಸ್ಟಾರ್ಟ್ ಮಾಡಿ, ದೆನ್ ದೇ ಸ್ಟಾರ್ಟೆಡ್ ಗೋಯಿಂಗ್ ಟು ದಿ ಟೇಕ್ ಎ ಲೋನ್ ವಿತ್ ದ ಬ್ಯಾಂಕ್ಸ್. ಆ ಟೈಮಲ್ಲಿ ಗೌರ್ಮೆಂಟಿಂದ ಆ ಥರದ್ದೆಲ್ಲ ಒಂದು ಬ್ರಾಡ್ ಇದಿರಲಿಲ್ಲ, ಈಗಿರೋಷ್ಟು ಎನ್ಕರೇಜ್ಮೆಂಟ್ ಇರಲಿಲ್ಲ. ಅವರು ಪಾಪ ಬ್ಯಾಂಕ್ ಟು ಬ್ಯಾಂಕ್ ಅಲ್ದು ಯಾವುದೋ ಒಂದು ಬ್ಯಾಂಕಲ್ಲಿ ಲೋನ್ ತೊಗೊಂಡು ಅವರು ದಿವರ್ ಲೈಕ್ ಲಾಫಿಂಗ್ ಅಟ್ ಹಿಮ್ ಅಂತ ಅವಾಗ ಹೇಳ್ತಾ ಇದ್ದಾರೆ ಅವರ ಇದರಲ್ಲಿ ಬಯೋಗ್ರಫಿನಲ್ಲಿ. ಈಗ ವಾಟ್ ಈಸ್ ದಿಸ್ ಕಂಪ್ಯೂಟರ್, ವಾಟ್ ಯು ಕ್ಯಾನ್ ಡೂ, ದೇರ್ ಇಸ್ ನಥಿಂಗ್ ಮಿಷನ್. ಈಗ ಒಂದು ಕಂಪನಿ ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರೋದು ಒಂದು ಮಿಷನರಿ ಅಥವಾ ಇದು ಎಲ್ಲ ಏನೂ ಇಲ್ವಲ್ಲ, ಎಂಥದ್ದು, ಯು ಆರ್ ಶೋಯಿಂಗ್ ಓನ್ಲಿ ಸಮ್ ಗ್ಯಾರೇಜ್ ಆ್ಯಂಡ್ 4 boxes. ವಾಟ್ ಈಸ್ ದಟ್ ಯು ಆರ್ ಟಾಕಿಂಗ್ ಅಂತ. ಇವತ್ತು ಇಟ್ ಈಸ್ ಅ ಮಲ್ಟಿಬಿಲಿಯನಿಯರ್ ಕಂಪನಿ, ಇಟ್ ಇಸ್ ಅ ವರ್ಲ್ಡ್ ಇದಾಗೋಯ್ತು. ಹಾಗೆ ಪ್ರತಿಯೊಬ್ಬರೂ ಸಹ ಒಂದು ಡಿಫಿಕಲ್ಟ್ ಸ್ಟೇಜಿಂದಾನೇ ಲೀಡರ್ಸ್ ಹುಡ್ತಾರೆ. ಅದೇ ಥರನೇ ಡಿಫಿಕಲ್ಟ್ ಫೇಸಿಂದಾನೇ ಒಂದು ಆಂಟ್ರಪ್ರೆನರ್ ಹುಡ್ತಾನೆ. ಆ ಆಂಟ್ರಪ್ರೆನರ್ ಒನ್ಸ್ ಈ ಸಕ್ಸಸ್, ಹಿ ಕ್ಯಾನ್ ಪ್ರೊವೈಡ್ ಫಾರ್ ಥೌಸಂಡ್ಸ್ ಆಫ್ ಪೀಪಲ್ ಲೈಫ್ ಕೊಡ್ತಾರೆ. ಇವತ್ತು ನಿಮ್ಮ KLE ಸಂಸ್ಥೆನೇ 300-400 ಇನ್ಸ್ಟಿಟ್ಯೂಷನ್ಸ್ ಇದೆ ಒಬ್ಬರಿಂದ. See, that's a great, so many people like that. He is a great entrepreneur. ಅದೇ ಥರನೇ ಒಂದು 5 ಜನ ಆಂಟ್ರಪ್ರೆನರ್ಸ್ ಬಂದರೆ ಎಷ್ಟೋ 1000 ಜನಕ್ಕೆ ಕೆಲಸಗಳು ಬರುತ್ತೆ. ಆಮೇಲೆ ಫೈನಾನ್ಷಿಯಲಿ ಯು ಸಿ, ನಾವು ಇವತ್ತು ಇಂಡಿಯಾ ಇಟ್ಸ್ ಬಿಕಮ್ ನಾವು 4th ಪೊಸಿಷನ್ ಇನ್ ಎನ್ ಎಕಾನಮಿ ಅಂತ ಲೆಕ್ಕ ಹಾಕಿದ್ರೆ, ನಾವು GDP ಲೆಕ್ಕದಲ್ಲಿ ನಾವು ಹೋದಾಗ ಇಟ್ಸ್ ಇನ್ ದ 4th ಪೊಸಿಷನ್ ಇನ್ ದ ವರ್ಲ್ಡ್. ಶಾರ್ಟ್ಲಿ ವಿ ವಿಲ್ ಬಿಕಮ್ 3 ಅಂತ ಇದ್ದೀವಿ. ಹೆಂಗಾಯ್ತಿವೆಲ್ಲ? ದೀಸ್ ಆರ್ ಆಲ್ ಬಿಕಾಸ್ ಆಫ್ ದಿ ಇಂಪ್ಲಿಮೆಂಟೇಷನ್ ಆಫ್ ದಿಸ್ ಕೈಂಡ್ ಆಫ್ ಅನ್ ಆಂಟ್ರಪ್ರೆನರ್ ಆ್ಯಂಡ್ ಗೆಟಿಂಗ್ ದಿ ರೆವಿನ್ಯೂ ಆ್ಯಂಡ್ ಸೋ ಮಚ್ ಆಫ್ ವೆಲ್ತ್ ಆ್ಯಂಡ್ ಪ್ರಾಸ್ಪರಿಟಿ ಟು ದ ಕಂಟ್ರಿ. ಹಾಗೆ ಪ್ರತಿಯೊಬ್ಬರು ಇದೇ ಡೈರೆಕ್ಷನಲ್ಲೇ ಥಿಂಕ್ ಮಾಡಬೇಕು ಅಂತ ಹೇಳ್ತೀನಿ. ನೀವು ಒಂದು 1000 ಜನಕ್ಕೆ ಆಂಟ್ರಪ್ರೆನರ್ಶಿಪ್ ಟ್ರೈನಿಂಗ್ ಕೊಟ್ಟರೆ ಒಬ್ಬ ಆಗ್ತಾರೆ, ಅದರಲ್ಲಿ 2 ಆಗ್ತಾರೆ. ಧೈರ್ಯ ಇರಲ್ಲ ನಮಗೆ. ಆಲ್ವೇಸ್ ವಿ ಅಫ್ರೈಡ್ ಅಬೌಟ್, ಇನ್ಕ್ಲೂಡಿಂಗ್ ಮೀ. ನೀವು ಸ್ಟಾರ್ಟ್ ಮಾಡಿರಿ ನೀವು ಅಂತಂದರೆ, ಎಲ್ಲಪ್ಪ ಸುಮ್ಮನೆ ಯಾಕೆ, ಫಿಟ್ ಗೋಸ್ ಮನೆಗೆ ಕಚ್ಕೊತಿದೆ, ಆಮೇಲೆ ಯಾಕೆ ಬೇಕು ನನಗೆ, ಐ ವಿಲ್ ಬಿಕಮ್ ರೋಡ್ ಮೇಲೆ ಬಿದ್ದುಬಿಡ್ತೀನಿ ಅನ್ನೋ ಭಯ ಇರ್ತದೆ. ಬಟ್ ಯಾರೋ ಆ ಕರೇಜಿಂದ ಮಾಡಿದ್ದಾರೆ ಇವತ್ತು ಎಲ್ಲರೂ ಸಕ್ಸಸ್ಸೇ. ಐ ಕ್ಯಾನ್ ಗಿವ್ ಹಂಡ್ರೆಡ್ಸ್ ಆಫ್ ಪೀಪಲ್ ನೇಮ್ಸ್, ದೇ ಆರ್ ಆಲ್ ಲೈಕ್ ಸ್ಟಾರ್ಟೆಡ್ ಲೈಕ್ ದಿಸ್ ಅಂತ. ತುಂಬ ಜನ ಸಕ್ಸಸ್ ಸ್ಟೋರೀಸ್ ಇದೆ ಇವತ್ತು ಇಂಡಿಯಾದಲ್ಲಿ. ಹಾಗಾಗಿ ಎವ್ರಿ ಒನ್ ಶುಡ್ ಹ್ಯಾವ್ ದಟ್ ಕರೇಜ್ ಟು ಸ್ಟಾರ್ಟ್ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಈ ಒಂದು ವಿಷಯದಲ್ಲಿ ನಮ್ಮ ಹಾನರಬಲ್ ವೈಸ್ ಚಾನ್ಸಲರ್ ಅಂತ ವಿದ್ಯಾಶಂಕರ್ ಅವ್ರನ್ನ ಲೀಡರ್ ಹತ್ತು ನಾವು ನೆನೆಸ್ಕೋಬೇಕು. ಇದರಲ್ಲಿ ಮೇನ್ ಅಂತಂದರೆ ನಮ್ಮ ಕರಿಕ್ಯುಲಮ್ದಲ್ಲಿ ಒಂದು ರಿಸರ್ಚ್ ಪ್ರವೃತ್ತಿ, ಇನೋವೇಷನ್ ಪ್ರವೃತ್ತಿ ತರಲಿಕ್ಕೆ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿದ್ದಾರೆ. 2021 ನಾವು NEP ಸಿಸ್ಟಮ್ಗೆ ಹೋದೀವಿ ನಾವು, ಎಜುಕೇಷನ್ ಸಿಸ್ಟಮು. ಅವಾಗ ಏನಿತ್ತು, ಸ್ಟೂಡೆಂಟ್ ಸೆಂಟ್ರಿಕ್ ಇರಲಿಲ್ಲ. ಟೀಚರ್ ಏನು ಕಲಿಸ್ಬೇಕಂತಾರೆ ಆವ ಸಬ್ಜೆಕ್ಟ್ಗಳು ಇರ್ತಿತ್ತು. ಅವಾಗ ನಾವು ಏನು ಫಸ್ಟ್ ಟೈಮ್ 2022ದಲ್ಲಿ ಸ್ಟೂಡೆಂಟ್ ಸೆಂಟ್ರಿಕ್ ಅಂದರೆ ಚಾಯ್ಸ್ ಬೇಸ್ ಅನ್ನೋದು ರಿಯಲ್ ಸೆನ್ಸಲ್ಲಿ ನಮ್ಮದು ಸಿಲೆಬಸ್ ಫ್ರೇಮ್ ಆಯಿತು. ಅದ್ರ ಜೊತೆ ಯೂನಿವರ್ಸಿಟಿಲಿ ನಮ್ಮಲ್ಲಿ VRIF ಒಂದು ಆರ್ಗನೈಜೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೆಕ್ಷನ್ 8 ಕಂಪ್ನಿ, ವಿಶ್ವೇಶ್ವರಯ್ಯ ಇನ್ನೋವೇಷನ್ ಆ್ಯಂಡ್ ರಿಸರ್ಚ್ ಫೌಂಡೇಶನ್. ಇದರ ಮೇನ್ ಉದ್ದೇಶ ಏನಂದರೆ, ಹುಡುಗರಲ್ಲಿ ಈಗ ನಮಗೆ ಗೊತ್ತಿರಲ್ಲ ನನ್ನಲ್ಲಿ ಇನೋವೇಷನ್ ಪ್ರವೃತ್ತಿ ಇದೇನೋ ಇಲ್ಲೋ ಅನ್ನೋದು. PUC 2 ಆದಮೇಲೆ ಅಂಥ ಹುಡುಗರಿಗೆ ಮೊದಲು ಇನಿಷಿಯಲಿ ಇದರಲ್ಲಿ ಒಂದು ಕಾಂಪಿಟೇಷನ್ ಕ್ರಿಯೇಟ್ ಮಾಡಿ ಭಾಗವಹಿಸ್ಲಿಕ್ಕೆ ಹೇಳಿ, ಅವ್ರದ್ದು ಇನ್ನೋವೇಟಿವ್ ಐಡಿಯಾ ಇದೆ ಅನ್ನುವಂಥ ಹುಡುಗರನ್ನ ಎನ್ಕರೇಜ್ ಮಾಡುವಂಥ ಒಂದು ಆ್ಯಕ್ಟಿವಿಟಿ ನಡೀತಾ ಇದೆ ಈ ಆರ್ಗನೈಜೇಷನ್ ಅಂಡರಲ್ಲಿ. ಅದಕ್ಕೊಬ್ಬರು ನಮ್ಮಲ್ಲಿ ಸ್ಪೆಷಲ್ ಆಫೀಸರ್ ಇದ್ದಾರೆ, ಆರ್ಗನೈಸರ್, ಕೋಆರ್ಡಿನೇಟರ್ ಇದ್ದಾರೆ. ಇವೆಲ್ಲ ಆ್ಯಕ್ಟಿವಿಟಿ ಮಾಡೋದ್ರಿಂದ ಏನಾಗುತ್ತೆ, ಅವನಿಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ. ಓಕೆ, ನಾನು ಈ ಪ್ರಾಡಕ್ಟ್ ಬಗ್ಗೆ ನಾನು ಮಾಡ್ಬೋದು, ನಾನು ಎಂಟರ್ಪ್ರಿನರ್ ಆಗ್ಬೋದು ಅನ್ನೋದು ಒಂದು ಸಾಧ್ಯ ಆಗುತ್ತೆ. ಅದ್ರ ಜೊತೆನೂ ನಮ್ಮಲ್ಲಿ ಒಂದು ಆಫ್ಲೈನಲ್ಲಿ ಎಂಟರ್ಪ್ರಿನರ್ಶಿಪ್ಗೋಸ್ಕರ ಒಂದು ಮೈನರ್ ಡಿಗ್ರಿನೂ ಸ್ಟಾರ್ಟ್ ಮಾಡಿದ್ವಿ. ಡೇ 1 ಸ್ಟಾರ್ಟ್ ಆಗುತ್ತೆ. ಕ್ರಿಯೇಟ್ ಕಂಪ್ನಿದವರು ಒಂದು ಮಾಡಿದ್ದಾರೆ. ಅದನ್ನು 1ನೇ ಸೆಮಿಸ್ಟರ್ದಿಂದನೇ ಹಿಡ್ಕೊಂಡು ಅವ್ರಿಗೆ ಆ್ಯಕ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಅವಾಗ ಒಂದೊಂದು ಸ್ಟೇಜ್ ಬೈ ಸ್ಟೇಜು ಅವ್ರ ಇನೋವೇಷನು, ರಿಸರ್ಚು ಸ್ಲೋಲಿ ಡೆವಲಪ್ ಮಾಡ್ಕೋದು ಬಂದು ಎಂಟರ್ಪ್ರಿನರ್ಶಿಪ್ ಬರಬೇಕಾದ್ರೆ ಏನೆಲ್ಲ ಸಪೋರ್ಟ್ ಬೇಕಾಗುತ್ತೆ, ಏನೆಲ್ಲ ಇದನ್ನು ಮಾಡಬೇಕಾಗತ್ತೆ ಅನ್ನೋದು ಅದನ್ನು ಅವರು ನಾಲೆಜ್ ಕೊಡ್ತಾರಲ್ಲಿ.
ಹೀಗಾಗಿ ಮತ್ತು ಅದ್ರ ಜೊತೆಗೆ ನಮ್ಮ ವಿದ್ಯಾಶಂಕರ್ ಸರ್ ಮಾಡಿದ ಪ್ರಕಾರ VRF ಕಂಪ್ನೀನಲ್ಲಿ ಭಾಳಷ್ಟು ಹುಡುಗರಿಗೆ ಎನ್ಕರೇಜ್ ಕೊಟ್ಟು ನಾವು ಸ್ಟಾರ್ಟಪ್ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀವಿ. ನಮ್ಮಲ್ಲಿ ಸೌತ್ ಎಂಡ್ ಬ್ಲಾಕ್ ಇದೆ. ಆ ದೊಡ್ಡ ಬ್ಲಾಕಲ್ಲಿ ನೀವು ಇವರು ವಿದ್ಯಾರ್ಥಿಗಳಾಗಲಿ ಯಾರೇ ಪೇರೆಂಟ್ಸ್ ಆಗಲಿ ಬಂದು ವಿಸಿಟ್ ಮಾಡಿದರೆ ಡೆಫಿನೆಟ್ಲಿ VRF ಅಂಡರ್ದಲ್ಲಿ ಭಾಳಷ್ಟು ಸ್ಟಾರ್ಟಪ್ಗಳು ಕಾಣೋ ಸಾಧ್ಯತೆಗಳಿದೆ. ಅದರ ಜೊತೆ 25ನೇದು ಏನು ನಾವು ಕರಿಕ್ಯುಲಮ್ ಮಾಡ್ತಾ ಇದ್ದೀವಿ, ಇದು ಮೋರು ಇನೋವೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಶಿಫ್ಟ್ ಆಗ್ತಾಯಿದೆ, ಇದಕ್ಕೆ ಲೆವೆಲ್ಗೆ ಶಿಫ್ಟ್ ಆಗ್ತಾಯಿದ್ದೀವಿ. ಅದಕ್ಕೆ ಮೇನ್ ಅಂತಂದರೆ ಈ ಕರಿಕ್ಯುಲಮ್ದಲ್ಲಿ ಒಂದು ಅವಕಾಶ ಮಾಡಿಕೊಟ್ರೆ ಡೆಫಿನೆಟ್ಲಿ ಈ ಎಂಟರ್ಪ್ರಿನರ್ಶಿಪ್ ಒಂದು ನೇಚರ್ ಅಂತ ಡೆವಲಪ್ ಆಗಿ ಸ್ಟಾರ್ಟಪ್ಗಳು ಭಾಳಷ್ಟು ಬರ್ಬೋದು. ನೀವೀಗ ಅಂದ್ರಿ ಮೊದಲು ಇರಲಿಲ್ಲ, ಈಗ ಸ್ಟಾರ್ಟಪ್ಗಳು ಭಾಳ ಬರ್ತಾ ಇದ್ದಾವೆ. ಮೊದಲು ಗೌರ್ಮೆಂಟ್ ಕಡೆಯಿಂದ ಎನ್ಕರೇಜ್ಮೆಂಟ್ ಅಷ್ಟೊಂದು ಮೊದಲು ಭಾಳದಲ್ಲಿ ಇರಲಿಲ್ಲ. ಏನಾದರೂ ಒಂದು ಸಾಲ ತೊಗೋಬೇಕಾದ್ರೂ ಭಾಳ ಕಷ್ಟಪಡಬೇಕಾಗಿತ್ತು. ಈಗ ಪ್ರೊವಿಷನ್ಸ್ಗಳು ಜಾಸ್ತಿ ಇದ್ದಾವೆ. ನಮ್ಮ ಪ್ರೆಸೆಂಟ್ ಗೌರ್ಮೆಂಟಿಂದಾಗಿ ಪ್ರೊವಿಷನ್ಸ್ಗಳು ಜಾಸ್ತಿ ಇರೋದ್ರಿಂದ ಈ ಹರ್ಡಲ್ಸ್ ಅಂತಾರೆ ನೋಡಿರಿ, ಸ್ಟಾರ್ಟಪ್ ಮಾಡ್ಕೊಳ್ಳಿಕ್ಕೆ ಹರ್ಡಲ್ಸ್ಗಳು ಕಮ್ಮಿ ಆಗಿದ್ದಾವೆ. ಹೀಗಾಗಿ ಭಾಳಷ್ಟು ನಾವು ಸ್ಟಾರ್ಟಪ್ಗಳು ಸ್ಟಾರ್ಟ್ ಮಾಡಿ ಕಂಪ್ನಿಗಳು ಸ್ಟಾರ್ಟ್ ಮಾಡಿ ಭಾಳ ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುವಂಥ ಪ್ರೊವಿಷನ್ದಲ್ಲಿ ಇನ್ಸ್ಟೆಡ್ ಆಫ್ ಜಾಬ್ ಸೀಕರ್ ಜಾಬ್ ಪ್ರೊವೈಡರ್ ಅಂತ ಏನು ಸರ್ ಮಾತಾಡಿದ್ರು, ಆ ಒಂದು ಪ್ರೊವಿಷನ್ ಕೊಡಲಿಕ್ಕೆ ಅವಕಾಶ ಆಗ್ತಾ ಇದೆ. ಮತ್ತು ಆ ಪ್ರವೃತ್ತಿ ನಮ್ಮ ಇಂಡಿಯಾದಲ್ಲಿ ಹೆಚ್ಚಿಗೆ ಬೆಳೆದಷ್ಟೇ ನಾವು ಸೆಲ್ಫ್ ಸಸ್ಟೇನ್ ಆಗ್ತೀವಿ, ನಮ್ಮ ಭಾರತ ಸಶಕ್ತ ಆಗುತ್ತೆ ಅನ್ನೋದು ನಂದು